ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ನಾನಿವತ್ತೊಂದು ಖಾರ ಪೊಂಗಲ್ ಮಾಡಿ ತೋರಿಸ್ತೀನಿ ನೋಡಿ. ಒಂದು ಬಟ್ಲು ಅಕ್ಕಿ, ಮುಕ್ಕಾಲು ಬಟ್ಲು ಹೆಸರುಬೇಳೆ, ಸ್ವಲ್ಪ ಒಂದು 6ರಿಂದ 7 ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 5 ಹಸಿಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನು ಮೆಣಸು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಉಪ್ಪು, ಇಂಗು ನಾನೆಲ್ಲ ಹಾಕಿ ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರ ಚೆನ್ನಾಗಿ ತೊಳ್ಕೊಬೇಕು, ಯಾಕಂದ್ರೆ ಧೂಳೆಲ್ಲ ಇರುತ್ತೆ ಅಂತ. ನೀಟಾಗಿ ತೊಳೆದ್ಬಿಟ್ಟು ಇದನ್ನು ನಾವು ಸ್ವಲ್ಪ ಕುಕ್ಕರ್ಗೆ ಹಾಕೋಣ. ನೋಡಿ, ಇವಾಗ ತೊಳೆದಿರೋದು ಇದು ಅಕ್ಕಿ ಬೇಳೆ ಹಾಕೋಣ. ಹಾಕಿಬಿಟ್ಟು ನಾವು ಯಾವ ಬಟ್ಟಲೇ ನಾವು ಬೇಳೆ ತೊಗೊಂಡಿದ್ದೀವಿ, ಅಕ್ಕಿ ತೊಗೊಂಡಿದ್ದೀವಲ್ವ, ಆ ಬಟ್ಟಲೇ ನಾವು ನಾವು ಅಕ್ಕಿ ತೊಗೊಂಡಿದ್ವಲ್ಲ ಅದೇ ಬಟ್ಟಲೇ ನಾವು 4 ಬಟ್ಲು ನೀರು ಹಾಕಬೇಕು. 4ರಿಂದ 5 ಬಟ್ಲು, 2, 3, 4, 5 ಹಾಕ್ಬಿಟ್ಟು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ 1 ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಇವಾಗ ನಾವು ಇದನ್ನ ಮುಚ್ಚೋಣ. ಅಷ್ಟೊತ್ತಿಗೆ ಅದು ಹೇಗೆ ಮಾಡೋದಂತೆ ಅದೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಈ ಥರ ಎಲ್ಲ ನೀರಲ್ಲಿ ಈ ಥರ ಕೈ ಆಡಿಬಿಟ್ಟು ಸೇಮ್ ನಾವು ಪೊಂಗಲ್ ಮಾಡ್ತೀವಲ್ವ ಅದೇ ಥರ ಆದಿದ್ದು ಖಾರ ಪೊಂಗಲ್ಲು. ಇವಾಗ 1-2 ಸೀಟಿ ಆಗಲಿ, ಅಷ್ಟೊತ್ತಿಗೆ ರೆಡಿ ಮಾಡೋಣ. ನೋಡಿ ಹೇಗಾಗಿದೆ ಅಂತೆ, ಎಷ್ಟು ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವು ಈಗ ಒಂದು ಸಣ್ಣದಾಗೆ ಸಣ್ಣದಾಗೆ ಒಂದು ಪಾನ್ ಇಟ್ಕೊಂಡು 1-2 ಸ್ಪೂನು ಎಣ್ಣೆ ಹಾಕ್ಕೋಬೇಕು. ಅದಕ್ಕೊಂದು ಚಿಕ್ಕದಾಗೆ ನಾವು ಒಗ್ಗರಣೆ ಹಾಕೋಣ. ಇವಾಗ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀವಲ್ವ, ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ಕೊಂಡು ತೊಗೊಳ್ಳೋಣ. ಸ್ವಲ್ಪ ಸಾಸಿವೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಮೆಣಸು, ಜೀರಿಗೆ, 1-2 ಒಣ ಮೆಣಸು ಹಾಕ್ಬಿಟ್ಟು ಈ ಥರ ನಾವು ಚಿಕ್ಕದಾಗಿ ಒಂದು ಫ್ರೈ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಮೆಣಸು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಪೊಂಗಲ್ಲು, ಖಾರವಾಗಿ. ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಹಿಂಗೆ ಹಾಕ್ಕೋಬೇಕು, ಒಂದು ಚಿಟಕಿ ಹಿಂಗೆ ಹಾಕಿದ್ರೇ ಸೂಪರಾಗಿರೋದು. ರುಚಿಗೆ ತಕ್ಕಷ್ಟು 1 ಸ್ಪೂನ್ ಉಪ್ಪು, ನಾವು ಆವಾಗಲೇ ಅನ್ನಕ್ಕೂ ಹಾಕಿದ್ದೀವಲ್ವ ನೋಡಿಕೊಂಡು ಹಾಕ್ಕೋಬೇಕು. ನೋಡಿ, ಇವಾಗ ರೆಡಿಯಾಗಿದೆ. ಅದು ಅನ್ನಕ್ಕೆ ನಾನು ಹೇಗೆ ಹಾಕೋದಂತ ತೋರಿಸ್ತೀನಿ. ಇವಾಗ ಇದು ನಾವು ಸಣ್ಣದಾಗಿ ಆವಾಗಲೇ ಒಂದು ಒಗ್ಗರಣೆ ಹಾಕಿದ್ದೀವಲ್ಲ ಅದನ್ನ ಇದಕ್ಕೆ ಹಾಕಬೇಕು. ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಬಿಟ್ಟು ನಮಗೆ ತೆಳ್ಳಗೆ ನಾವು ಈ ಥರ ಮಾಡ್ಕೋಬೇಕು. ಯಾಕಂದರೆ ಇದು ಗಟ್ಟಿಯಾಗೋ ಚಾನ್ಸ್ ಇರುತ್ತೆ, ಅದಕ್ಕೆ ಸ್ವಲ್ಪ ನಾವು ನೀರು ಹಾಕ್ಕೊಂಡು ತೆಳ್ಳಗೆ ಈ ಥರ ನಾವು ತಿರುಗಬೇಕು. ನೋಡಿ, ಸೂಪರಾಗಿರುತ್ತೆ. ಹೋದ ವಿಡಿಯೋದಲ್ಲಿ ನಾನು ಸಿಹಿ ಪೊಂಗಲ್ ಮಾಡೋದು ತೋರಿಸಿದ್ದೀನಿ. ಇವಾಗ ಖಾರ ಪೊಂಗಲ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೀವು ಖಾರ ಪೊಂಗಲ್ಲು, ಸಿಹಿ ಪೊಂಗಲ್ಲು ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ತೆಳ್ಳಗಿರಲಿ, ಆದಷ್ಟು ತೆಳ್ಳಗಿದ್ದರೆ ಇದು ತುಂಬ ಚೆನ್ನಾಗಿರುತ್ತೆ. ನೀವು ಖಾರ ಉಪ್ಪು ನೋಡಿ ಹಾಕ್ಕೋಬೋದು. ಇವಾಗ 1-2 ನಿಮಿಷ ಇದಕ್ಕೆ ಲಾಸ್ಟ್ಗೆ ಸ್ವಲ್ಪ ತುಪ್ಪ, ಕೊತ್ತಂಬರಿ ಸೊಪ್ಪು, ಗೋಡಂಬಿ ಹಾಕಿ ತೋರಿಸ್ತೀನಿ. 1-2 ನಿಮಿಷ ಇದು ಫ್ರೈ ಆಗಲಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಲಾಸ್ಟ್ಗೆ 1-2 ಸ್ಪೂನು ತುಪ್ಪ ನಿಮ್ಗೆ ಇಷ್ಟ ಇರೋರು ತುಪ್ಪ ಹಾಕ್ಕೋಬೋದು, ಇಲ್ಲ ಅಂದರೆ ಬಿಡ್ಬೋದು. ಲಾಸ್ಟ್ಗೆ ಸ್ವಲ್ಪ ತುಪ್ಪ, ಒಂದು 4 ನಾವು ಗೋಡಂಬಿ ಫ್ರೈ ಮಾಡ್ಕೊಂಡಿದ್ದೀವಲ್ವ, ಗೋಡಂಬಿ ಹಾಕ್ಕೊಂಬಿಟ್ಟು ಈ ಥರ ತಿರುವಿ ಪೊಂಗಲ್ ತಿಂದು ನೋಡಿ ಹೇಗಾಗಿದೆ ಅಂತ. ಸೂಪರಾಗಿದೆ. ನೀವು ಒಂದು ಸತಿ ಮಾಡ್ಕೊಳ್ಳಿ, ಟ್ರೈ ಮಾಡಿ. ಉಪ್ಪು ಖಾರ ನೀವು ನೋಡ್ಕೋಬೇಕು. ಖಾರ ಇರುತ್ತೆ, ಆದರೆ ಉಪ್ಪು ನೋಡಿಕೊಂಡು ನೀವು ಹಾಕ್ಕೊಂಡು ತಿನ್ಬೋದು. ನೋಡಿ, ರೆಡಿಯಾಗಿದೆ ಖಾರ ಪೊಂಗಲ್ಲು. ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕಿ ನಾನು ಸರ್ವ್ ಮಾಡಿ ತೋರಿಸ್ತೀನಿ. ನೀವು ಮಾಡ್ಕೊಳ್ಳಿ, ಹಬ್ಬದಾಗ ಸೂಪರಾಗಿರುತ್ತೆ. ಬಿಸಿ ಆವಾಗಲೇ ಮಾಡಿ ತಿಂತಾ ಇದ್ದರೆ ಸೂಪರಾಗಿರುತ್ತೆ. ನೋಡಿ, ಖಾರ ಪೊಂಗಲ್ಲು ರೆಡಿಯಾಗಿದೆ. ಈ ಖಾರ ಪೊಂಗಲ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.